ತಿರುಪತಿಯ ಶ್ರೀನಿವಾಸ ದೇವನ ಅನುಗ್ರಹದಿಂದಾಗಿ 12 ವರ್ಷ ಅವರು ಸೇವೆ ಮಾಡಿದಂತೆ ತಿಮ್ಮಣ್ಣ ಭಟ್ಟರು ಅಂತ ಅವರಿಗೆ ಹೆಸರು. ಅವರು 12 ವರ್ಷ ಸೇವೆ ಮಾಡಿದ್ದಕ್ಕಾಗಿ ಪರಮಾತ್ಮನೇ ಪ್ರತ್ಯಕ್ಷನಾಗಿ, ಅಂದರೆ ಸ್ವಪ್ನದಲ್ಲಿ ಬಂದು ಅಂತಾರೆ ಪ್ರತ್ಯಕ್ಷ ಅಂತ ಅವರಿಗೆ ದೃಷ್ಟಿಗೆ ಗೋಚರನಾಗಿ, ನಿಮಗೆ ಲೋಕೋತ್ತರನಾದ ಒಬ್ಬ ಮಗ ಹುಡ್ತಾನೆ, ನನ್ನ ವಿಶೇಷವಾದ ಆವೇಶ ಉಳ್ಳವನಾಗಿ ಹುಡ್ತಾನೆ ಅಂತ ಹೇಳಿದ ಕೂಡಲೇ ತುಂಬ ಸಂತೋಷ ಆಯಿತು. ಅವರಿಗೆ ವೆಂಕಟನಾಥ ಅಂತ ಹೆಸರಿಟ್ರು. ನೋಡಿ, ಇಲ್ಲೂ ಕೂಡ ಒಂದು ತಪ್ಪಾಯಿತು. ಬರೀ ವೆಂಕಟನಾಥ ಅಂತ ಇಟ್ಬಿಟ್ರು, ವೆಂಕಟನಿಗೆ ನಾಥ ಅಂತ ಹೇಳಿ, ಅಥವಾ ವೆಂಕಟನೇ ನಾಥನಾಗಿ ಉಳ್ಳವನು ಅಂದ್ಬಿಟ್ರು. ಏನು ಬಿಟ್ಟರು? ಲಕ್ಷ್ಮಿ ಬಿಟ್ಬಿಟ್ರು. ಅದಕ್ಕೆ ಅವರ ಮಗ ಒಬ್ಬನು ಹುಟ್ಟಿದ. ರಾಘವೇಂದ್ರ ತೀರ್ಥರಿಗೆ ಪೂರ್ವಾಶ್ರಮದಲ್ಲಿ ಒಬ್ಬ ಮಗ ಹುಟ್ಟಿದ, ಲಕ್ಷ್ಮೀನಾರಾಯಣ ಅಂತ. ಅವರ ರಾಘವೇಂದ್ರ ತೀರ್ಥರ ತಂದೆಯಾದ ತಿಮ್ಮಣ್ಣ ಭಟ್ಟರು ಬರೀ ವೆಂಕಟನಾಥ ಅಂತ ಹೆಸರಿಟ್ಬಿಟ್ರು, ಲಕ್ಷ್ಮಿಯನ್ನು ಬಿಟ್ಟುಬಿಟ್ರು. ಅದಕ್ಕಾಗಿ ನಾನು ಅಂದರೆ ರಾಘವೇಂದ್ರ ಸ್ವಾಮಿಗಳು, ನಾನು ತುಂಬ ಕಷ್ಟಪಟ್ಟೆ, 4 ತಿಂಗಳು ಭಾರಿ ಕಷ್ಟಪಟ್ಟೆ, ನನ್ನ ಮಗ ಹಾಗಾಗಬಾರ್ದು ಅಂಥೇಳಿ ಬರೀ ನಾರಾಯಣ ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣ ಅಂತ ಹೆಸರಿಟ್ರು. ಆದ್ದರಿಂದ ವೆಂಕಟನಾಥ, ಲಕ್ಷ್ಮೀ ವೆಂಕಟನಾಥ ಅಂತ ಇಡಬೇಕು. ವೀಣಾ ಲಕ್ಷ್ಮೀ ವೆಂಕಟನಾಥ ಪೂರ್ತಿ ಹೆಸರು. ಅಷ್ಟು ಹೇಳಿದ್ರೆ ನಮಗೆ ವೀಣೆಯೂ ಸಿಗತ್ತೆ. ಯಾವುದು ಹೃದಯ ವೀಣೆ ಅಂದರೆ ಮನೆಯಲ್ಲಿ ಯಾವುದು ಗೋಳು ಗಲಾಟೆಗಳು ನಡೆಯೋದಿಲ್ಲ, ಸಂಪತ್ತೂ ಸಿಗತ್ತೆ, ಅವರ ಅನುಗ್ರಹವೂ ಆಗತ್ತೆ. ಹಾಗಾಗಿ ಸುಮಾರು 50 ಗ್ರಂಥಗಳನ್ನು ಬರೆದು ರಾಯರು. ಒಂದೊಂದು ಗ್ರಂಥವೂ ಅದ್ಭುತ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ಸಂಗೀತದಲ್ಲಿ ಪಾರಂಗತ ಅಂದರೆ ಎಲ್ಲ ಕಲೆ, 64 ಕಲೆಗಳು ಗೊತ್ತು ಅವರಿಗೆ. ವಿಜೇಂದ್ರ ತೀರ್ಥರಿಗೂ ಗೊತ್ತಿತ್ತು, ಸುಧೀಂದ್ರ ತೀರ್ಥರಿಗೂ ಗೊತ್ತಿತ್ತು. ಆದರೆ ಸುಧೀಂದ್ರ ತೀರ್ಥರಿಗೆ ವಿಜೇಂದ್ರ ತೀರ್ಥರು ಹೇಳಿದ್ರು, ನೀ ಯಾವ ಕಲೆಗಳನ್ನು ಕೂಡ ಪ್ರದರ್ಶನ ಮಾಡಬೇಡ ಅಂದರು. ಅದೇ ತತ್ವವನ್ನು ತಮ್ಮ ಶಿಷ್ಯರಿಗೂ ಅದೇ ಹೇಳಿದರು. ಆದರೆ ರಾಘವೇಂದ್ರ ಸ್ವಾಮಿಗಳು ಯಾವ ಪವಾಡಗಳನ್ನು ಮಾಡಲಿಕ್ಕೆ ಹೋಗಲಿಲ್ಲ, ಎಲ್ಲ ಪರಮಾತ್ಮನ ಅನುಗ್ರಹದಿಂದ ಅವನ ಮಹಿಮೆಯನ್ನು ತೋರಿಸ್ಕೊಟ್ರು. ಒಂದು ಮಹಿಮೆ ನೋಡೋಣ. ನಾವು ಸರ್ವಯಾತ್ರಾ ಫಲಾವಾಪ್ತೈ ಯಥಾಶಕ್ತಿ ಪ್ರದಕ್ಷಿಣಂ, 1 ಪ್ರದಕ್ಷಿಣೆ, 2 ಪ್ರದಕ್ಷಿಣೆ, 3 ಪ್ರದಕ್ಷಿಣೆ ಹಾಕಿಬಿಟ್ವಿ ನಾವು ಅಂದರೆ ರಾಘವೇಂದ್ರ ತೀರ್ಥರು ಅವರ ದೃಷ್ಟಿ ನಮ್ಮ ಮೇಲೆ ಹಾಕ್ತಾರೆ. ಅವರ ದೃಷ್ಟಿ ಹಾಕಿದರು ಅಂದರೆ ಈಗ ನಮಗೆ ಎಷ್ಟು ಜನ ಆಚಾರಗಳು ಇದ್ದಾರೆ, ಮಧ್ವಾಚಾರ ಆಗಿರ್ಬೋದು, ಪದ್ಮನಾಭ ತೀರ್ಥ, ಅಕ್ಷೋಭ ತೀರ್ಥ, ಮಾಧವ ತೀರ್ಥ, ನರಹರ ತೀರ್ಥರು, ಆಮೇಲೆ ಇವರೆಲ್ಲ ಇದ್ದಾರಲ್ಲ, ಎಲ್ಲಿವರೆಗೆ ರಾಘವೇಂದ್ರ ತೀರ್ಥರವರೆಗೂ ಅವರು ಬೃಂದಾವನದಲ್ಲಿ ಇದ್ದಾರೆ. ಇದೆಲ್ಲ ರಾಘವೇಂದ್ರ ವಿಜಯ ಓದಿದವರು ಗೊತ್ತಾಗ. ರುದ್ರದೇವರು ಕೂಡ ಅಲ್ಲಿದ್ದಾರೆ. ರುದ್ರದೇವರು ಏನಿದ್ರು ಅವರ ಹತ್ರ ಬಂದು ಕೇಳ್ತಾ ಇದ್ದಂತೆ, ರುದ್ರದೇವ ಒಳ್ಳೆ ಸಂತಾನ ಕೊಡಪ್ಪ, ಇನ್ನೊಬ್ಬನು ಬರೋದು, ನಂಗೆ ಒಳ್ಳೆ ಹೆಂಡತಿ ಕೊಡಪ್ಪ, ನಿನ್ನ ಹೆಂಡತಿ ಅಂತ ಸುಂದರಿಯಾಗಿರಬೇಕು ಅಂತ ಹೆಂಡತಿ ಕೊಡು, ನಂಗೆ ಉದ್ಯೋಗ ಕೊಡು, ಜಾಗ ಕೊಡು, ಸೈಟ್ ಕೊಡು, ಅದು ಕೊಡು, ಇದು ಕೊಡು ಹಿಂಗೆ ಕೇಳ್ತಾನೆ ಇದ್ರಂತೆ. ರುದ್ರದೇವನ ಜಪ ಮಾಡಲಿಕ್ಕೆ ಪುರುಷೋತ್ತರ ನಂಗೆ ಮಾಡಾಕ್ಬಿಟ್ರು. ಕಡೆಗೆ ರಾಘವೇಂದ್ರ ತೀರ್ಥರು ಬಂದರು, ಕೇಳಿದ್ದೆಲ್ಲ ಕೊಡ್ಲಿಕ್ಕೆ ಅವ್ರು ಬಂದು ಕೂತ್ಕೊಂಡ್ರು. ಅಬ್ಬಾ ಒಳ್ಳೆ ಮಹಾನುಭಾವ ಬಂದರು, ನನ್ನ ಕೆಲಸ ಪೂರ್ತಿ ಮಾಡೋನು ಅಂತ ಹೇಳಿಬಿಟ್ಟು ಕೈಲಾಸೆ ನಿಶ್ಚಿಂತೆಯವ ವರ್ತತೆ, ಕೈಲಾಸ ಜಪ ಮಾಡಿಕೊಂಡು ಪರಮಾತ್ಮನ ಆರಾಮಾಗಿದ್ದಾರೆ. ರಾಯರು ಬಂದಿದ್ದು ಕೂತ ಮೇಲೆ, ಯಾಕೆ ಕೇಳಿದ್ದೆಲ್ಲ ಕೊಡ್ತಾರಲ್ಲ, ಅದಕ್ಕೋಸ್ಕರವಾಗಿ ಮಧ್ವಾಚಾರ್ಯ ನಿಶ್ಚಿಂತೆಯವ, ವ್ಯಾಸನ ಕಡೆ ನಿಶ್ಚಿಂತೆಯವ ವರ್ತದೆ, ವೇದಿವಾದ್ಯ ಮಾಡಿಕೊಂಡು ಮಧ್ವಾಚಾರ್ಯ ಇದ್ದಾರೆ. ಈಗ ಪ್ರತಿಯೊಬ್ಬ ಗುರುಗಳೂ ಕೂಡ ಅವರಲ್ಲಿ ಇದ್ದಾರೆ. ಇದಕ್ಕೆ ವಿಜಯದಾಸರು ಸಾಕ್ಷಿ. ವಿಜಯದಾಸರಿಗೆ ರಾಘವೇಂದ್ರ ತೀರ್ಥರಿಗೆ ಸುಮಾರು 250 ವರ್ಷ ವ್ಯತ್ಯಾಸ ಇದೆ. ರಾಯರು ನೋಡಬೇಕು ಅಂತ ಬಂದರು. ಆ ರೀತಿ ಇದ್ದಾಗ ವಿಜಯದಾಸರು 250 ವರ್ಷದ ಹಿಂದೆ ಬಂದು ರಾಯರ ಮುಂದೆ ನಿಂತ್ಕೊಂಡು, ಸ್ವಾಮಿ ನಂಗೆ ದರ್ಶನ ಕೊಡಿ, ನಿಮಗೆ ನಾನು ನೋಡಬೇಕು, ನನ್ನ ಶಿಷ್ಯನಾದ ಜಗನ್ನಾಥದಾಸರಿಗೆ ದರ್ಶನ ಕೊಡ್ತಾ ಇದ್ದೀರಿ, ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರಂತೆ. ಅದಕ್ಕೆ ಸುಮ್ಮನೆ ಇದ್ದರು, ಏನಿಲ್ಲ. 1 ಹಾಡಾಯಿತು, 2 ಆಯಿತು, 4 ಆಯಿತು, 8 ಆಯಿತು, ಎಷ್ಟು ಹಾಡು ಮಾಡಿದ್ರು ಕೂಡ ಏನಿಲ್ಲ, ಸುಮ್ಮನೆ ಕೂತಿದ್ರು. ಕಡೆಗೆ ಅವ್ರಿಗೂ ಹೇಳಿದರು, ಸ್ವಾಮಿ ಯಾಕೋ ನನಗೆ ನಿಮ್ಮನ್ನು ನೋಡುವ ಯೋಗ್ಯತೆ ಇಲ್ಲ ಅಂತ ಕಾಣುತ್ತೆ, ಇನ್ನು ಒಂದೇ ಒಂದು ಹಾಡು ಮಾಡಿ ಹೋಗ್ತೀನಿ, ಅಷ್ಟರಲ್ಲಿ ದರ್ಶನ ಕೊಡ್ರಿ, ಇಲ್ಲ ನಾವು ಹೋಗ್ತೀನಿ ಅಂತ ಏನೋ ಒಂದು ಸ್ವಲ್ಪ ಬೇಜಾರಿನಿಂದ ಅಂದರು. ಹಾಡು ಶುರು ಮಾಡಿದ್ರು. ಯಾವ ಹಾಡು ಹೇಳಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ತಕ್ಷಣ ಅವರೇ ಮಾಡಿದ್ರು, ಹಾಡು ಹೇಳಿದ ಕೂಡಲೇ ಆ ಬೃಂದಾವನ ಇತ್ತಲ್ಲ, ಮೂಲ ಬೃಂದಾವನ, ಹೀಗೆ ಇದ್ದಿದ್ದ ಬೃಂದಾವನ 2 ಭಾಗ ಆಯಿತು. ಅವರಿಗೆ ಮಧ್ಯೆ ನೋಡ್ತಾರೆ, ಕೆಳಗಡೆ ರಾಘವೇಂದ್ರ ತೀರ್ಥರು ಕೂತಿದ್ದಾರೆ, ಅವರ ಮೇಲಿಂದ ನೋಡಿ ಪರಮಾತ್ಮ ಯಾರ್ಯಾರು, ನರಸಿಂಹದೇವರು, ರಾಮಚಂದ್ರ ದೇವರು, ಅನಂತರದಲ್ಲಿ ವೇದಿವ್ಯಾಸ ದೇವರು, ಕೃಷ್ಣ ಪರಮಾತ್ಮ, ಲಕ್ಷ್ಮೀನಾರಾಯಣ ಮೇಲೆ ಅಷ್ಟು ಜನರು ತಲೆ ಮೇಲೆ ಕೈ ಇಟ್ಟಿದ್ದಾರೆ.
ಅವರಾದ ಮೇಲೆ ಮಧ್ವಾಚಾರ್ಯರು, ಪದ್ಮನಾಭ ತೀರ್ಥರು, ಅಕ್ಷೋಭ ತೀರ್ಥರು, ಮಾಧವ ತೀರ್ಥರು, ನರಹರ ತೀರ್ಥರು, ಅವರಾದ ಮೇಲೆ ವಿಜಯಧ್ವಜ ತೀರ್ಥರು, ಅವರಾದ ಮೇಲೆ ಟೀಕಾರಾಯರ ಮೇಲೆ ವಿದ್ಯಾಧಿರಾಜರು, ರಾಜೇಂದ್ರ ತೀರ್ಥರು, ಕವೀಂದ್ರ ತೀರ್ಥರು, ಜಿತಾಮಿತ್ರ ತೀರ್ಥರು, ಯುಗದೇಂದ್ರ ತೀರ್ಥರು, ಅವರ ಶಿಷ್ಯ ಯಾಕಂತ ಶ್ರೀಪಾದರಾಜರು, ಅವರ ಶಿಷ್ಯರಾದ ವ್ಯಾಸರಾಜರು, ಇನ್ನೊಂದು ರೂಪದಿಂದ ಅವರು ಅಲ್ಲೇ ಇದ್ದಾರೆ. ವ್ಯಾಸರಾಜರು, ಅವರ ಶಿಷ್ಯರಾದಕ್ಕಂಥ ವಾದಿರಾಜರು ಮತ್ತು ವಿಜೇಂದ್ರ ತೀರ್ಥರು, ಅವರ ಶಿಷ್ಯರಾದಕ್ಕಂಥ ಸುಧೀಂದ್ರ ತೀರ್ಥರು, ಅವರ ಶಿಷ್ಯರು ರಾಘವೇಂದ್ರ ಸ್ವಾಮಿ, ಎಲ್ಲರೂ ಕೂಡ ಅವರು ಅವೇ ಹಸ್ತ ಇಟ್ಟಿದ್ದಾರೆ. ಹಾಗಾದ್ರೆ ಆಲಿನ್ ಒಂದಂತಾಯ್ತೋ ಇಲ್ವೋ ಈಗ? ಅದನ್ನು ಸರ್ವಯಾತ್ರಾ ಫಲ ಆಗ್ತದೆ. ಎಲ್ಲ ಬೃಂದಾವನಗಳ ಯಾತ್ರೆ ನಿಮಗೆ ಫಲ ಸಿಗಬೇಕು ಅಂತಿದ್ರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಯಥಾಶಕ್ತಿ ಯಥಾಮತಿ ಭಕ್ತಿಯಿಂದ ಹಾಕಬೇಕು.